ಆಚರಣೆ ಮಾಡ್ಕೊಂತೀವಿ ಅಥವಾ ಬರ್ತ್ಡೇ ಆಚರಣೆ ಮಾಡ್ಕೋತೀವಿ. ಅದರಿಂದ 35 ವರ್ಷ ದಾಟಿದ ಗಂಡಸರು, 45 ವರ್ಷ ದಾಟಿದ ಹೆಂಗಸರುಗಳು ಒಂದು ಮೆಡಿಕಲ್ ಚೆಕಪ್ ಆನಿವರ್ಸರಿ ಮಾಡ್ಕೋಬೇಕಾಗತ್ತೆ. ಮೆಡಿಕಲ್ ಚೆಕಪ್ ಆನಿವರ್ಸರಿ ಅದು ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಬ್ಲಡ್ ಕೊಲೆಸ್ಟ್ರಾಲು, ECG, ಒಂದು ಟ್ರೆಡ್ಮಿಲ್ ECG. ಈ 128 ಸ್ಲೈಸ್ CT ಇದು ಹೇಗೆ ಅಂದರೆ ಬಹುಶಃ ಅದು ಜಸ್ಟ್ ಒಂದು 5 ನಿಮಿಷ ಅಷ್ಟೇ. ಅದು ಸ್ಕ್ಯಾನ್ ಮಾಡುತ್ತೆ. ಹೃದಯದ ರಕ್ತನಾಳ ಬ್ಲಾಕೇಜ್ ಇದೆಯಾ, ಯಾರಿಗೆ ಇದನ್ನು ಮಾಡ್ತೀವಿ ಅಂದರೆ ಯಾರಿಗಾದ್ರೂ ಅಂದರೆ ಇದರಲ್ಲಿ ಫಸ್ಟ್ ಏನು ಗೊತ್ತಾಗುತ್ತೆ ಅಂದರೆ ರಕ್ತನಾಳದಲ್ಲಿ ಕ್ಯಾಲ್ಸಿಯಂ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅದನ್ನು ಕೂಡ ನಾವು ಇವರಿಗೆ ಪರ್ಟಿಕ್ಯುಲರ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಯಾರ್ಯಾರಿಗೆ, ಸ್ಮೋಕರ್ಸ್ಗೆ 35-40 ವರ್ಷ ಆಗಿರುತ್ತೆ ವಯಸ್ಸು, ಸ್ಮೋಕರ್ಸು, ಡಯಾಬಿಟಿಸ್ ಇರುತ್ತೆ, ಅವ್ರ ಫ್ಯಾಮಿಲಿಲಿ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಸೊ ಅಂದರೆ ಈ 128 ಸ್ಲೈಸ್ ಸೀಟಲ್ಲಿ ಕ್ಯಾಲ್ಸಿಯಂ ಸ್ಕೋರ್ ಅಂತ ಮಾಡ್ತೀವಿ. ಆ ರಕ್ತನಾಳದಲ್ಲಿ ಏನಾದರೂ ಕ್ಯಾಲ್ಸಿಯಂ ಇದ್ರೆ ಆಲ್ರೆಡಿ ಬ್ಲಾಕೇಜು ಪ್ರಾರಂಭ ಆಗಿದೆ ಅಂತ, ಅಂದರೆ ಎಷ್ಟು ಪರ್ಸೆಂಟೇಜ್ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಅದರಿಂದ ಎಲ್ಲರಿಗೂ ಕೂಡ ನಾವು ಕ್ಯಾಥ್ ಲ್ಯಾಬಲ್ಲಿ ತಗೊಂಡೋಗಿ ರಕ್ತನಾಳಗಳ ಒಳಗಡೆ ಕ್ಯಾಥೆಟರ್ ಹಾಕಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಯಾರಿಗಾದ್ರೂ ಈ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದ್ರೆ ಅಂಥವ್ರಿಗೆ ಇದನ್ನ CT ಆಂಜಿಯೋಗ್ರಾಮ್ ಅಂತ ಮಾಡ್ತೇವೆ. ಇದಕ್ಕೇನು ಯಾವುದೇ ಒಂದು ಅಡ್ಮಿಷನ್ ಆಗಂಗಿಲ್ಲ, ಜಸ್ಟ್ ಅರ್ಧ ಗಂಟೆಯಲ್ಲೇ ರಿಪೋರ್ಟ್ ಸಿಗುತ್ತೆ. ಸೊ ಬಹುಶಃ ಇದು ಹಾಕಿರೋದು ಬಹಳ ಅನುಕೂಲ ಆಗುತ್ತೆ ಈ ಭಾಗದಲ್ಲಿ. ಇವಾಗ ನಾವು ಮಾಸ್ಟರ್ ಹೆಲ್ತ್ ಚೆಕಪ್ ಅಲ್ಲಿ ಈ ಕ್ಯಾಲ್ಸಿಯಂ ಸ್ಕೋರ್ನು ಇನ್ಕ್ಲೂಡ್ ಮಾಡಿರ್ತೀವಿ. ಈಗ ಟ್ರೆಡ್ಮಿಲ್ ಮಾಡ್ತೀವಿ, ECG ಮಾಡ್ತೀವಿ, ಎಕೋ ಮಾಡ್ತೀವಿ, ಅದರಲ್ಲಿ ಕ್ಯಾಲ್ಸಿಯಂ ಸ್ಕೋರ್ ಕೂಡ ಮಾಡ್ತೇವೆ. ಕ್ಯಾಲ್ಸಿಯಂ ಡಿಪಾಸಿಷನ್ ರಕ್ತನಾಳದಲ್ಲಿ ಆಗಿದೆ ಅಂದ್ರೆ ಆಲ್ರೆಡಿ ಕಾಯಿಲೆ ಪ್ರಾರಂಭ ಆಗಿದೆ ಅಂತ. ಸೊ ಹೀಗಾಗಿ ಈ ಟ್ರೆಡ್ಮಿಲ್ ECG ಕೂಡ ಅಷ್ಟೇ. ಯಾಕೆ ಟ್ರೆಡ್ಮಿಲ್ ECG ಯಾರು ಮಾಡಿಸ್ಕೋಬೇಕು ಅಂದ್ರೆ, ಈಗ ನೋಡಿ ಕೆಲವರಿಗೆ 1 ಕಿಲೋಮೀಟರ್ ನಡೆದ್ರೆ ಎದೆನೋವು ಬರುತ್ತೆ ಅಥವಾ ಎದೆ ಉರಿ ಬರುತ್ತೆ, ಸುಮ್ಮನೆ ಕೂತಿದ್ರೆ ಎದೆನೋವು ಬರಲ್ಲ. ಅಂಥವ್ರಿಗೆ ECG ಮಾಡಿದ್ರೆ ಮಲಗಿಸಿ ಏನು ಗೊತ್ತಾಗಲ್ಲ, ಯಾಕೆಂದ್ರೆ ಅವ್ರ ಪ್ರಾಬ್ಲಮ್ ಇರೋದು ನಡೆದಾಗ. ಸೊ ಅಂಥವ್ರಿಗೆ ಏನು ಮಾಡ್ತೀವಿ, 1 ಕಿಲೋಮೀಟರ್ ಟ್ರೆಡ್ಮಿಲ್ ಮೇಲೆ ನಡೆದಾಗ ECG ವ್ಯತ್ಯಾಸ ಬಂದ್ರೆ ಅವ್ರಿಗೆ ಬ್ಲಾಕೇಜಸ್ ಇದೆ ಅಂತ ನಂತರ ಆಂಜಿಯೋಗ್ರಾಮ್ ಮಾಡ್ತೀವಿ. ಸೊ CT ಆಂಜಿಯೋಗ್ರಾಮ್ ಬಹಳ ಅನುಕೂಲ ಆಗುತ್ತೆ. ಇದು ಸ್ಕ್ರೀನಿಂಗ್ಗೂ ಹೆಲ್ಪ್ ಆಗುತ್ತೆ, ಯಾರ್ಯಾರಿಗೆ ಹೈ ರಿಸ್ಕ್ ಗ್ರೂಪ್ ಇರುತ್ತೆ ಅವ್ರಿಗೆ. ಸೊ ಹೀಗಾಗಿ ಇದೆಲ್ಲ ಬಹಳ ಉಪಯುಕ್ತವಾದಂಥ ಇದು. ಇವತ್ತು ಹೃದಯಘಾತ ಆದಂಥ ಸಂದರ್ಭದಲ್ಲಿ ಟೈಮ್ ಬಹಳ ಮುಖ್ಯ. ಗೋಲ್ಡನ್ ಅವರ್ ಅಲ್ಲೇ ಚಿಕಿತ್ಸೆ ಆಗಬೇಕು. ಅದರಿಂದನೇ ಇವತ್ತು ಆಶ್ರಯ ಹಾಸ್ಪಿಟ್ಲು ಇವತ್ತು ಸಾವಿರಾರು ಜನರ ಇವತ್ತು ಜೀವವನ್ನು ಉಳಿಸಿದೆ. ಅದಕ್ಕೋಸ್ಕರ ನಾನು ಡಾಕ್ಟರ್ ಅನಿಕೇತ್ ಅವರನ್ನ ನಾನು ಅಭಿನಂದಿಸ್ತೇನೆ. ಯಾಕೆಂದ್ರೆ ಇವಾಗ ಏನು ಹೃದಯಘಾತ ಆದಂಥ ಸಂದರ್ಭದಲ್ಲಿ 2 ತರ ಟ್ರೀಟ್ಮೆಂಟ್ ಇರುತ್ತೆ. ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ ಕೊಡಬೇಕು, ಅಂದ್ರೆ ಇಂಜೆಕ್ಷನ್ ಮೂಲಕ ಒಂದು ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್. ಇದೆಲ್ಲ ಚಿಕಿತ್ಸೆ ಹಾರ್ಟ್ ಅಟ್ಯಾಕ್ ಆದ ಒಂದು 3 ಅವರ್ಸ್ 6 ಅವರ್ಸ್ ಗೋಲ್ಡನ್ ಅವರ್ ಅಲ್ಲಿ ಆಗಬೇಕು. ಇವಾಗ ಈ ಆಸ್ಪತ್ರೆ ಇಲ್ಲದೆ ಇದ್ರೆ ಈಗ ನೀವು ಶಿವಮೊಗ್ಗಕ್ಕೆ ಹೋಗ್ಬೇಕು ಅಥವಾ ಬೇರೆ ಬೆಂಗಳೂರಿಗೆ ಹೋಗ್ಬೇಕು, ಮಂಗಳೂರಿಗೆ, ಮಣಿಪಾಲ್ಗೆ ಹೋಗ್ಬೇಕು, ಎಷ್ಟು ಗಂಟೆ ತಗೊಳುತ್ತೆ? 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಆಲ್ರೆಡಿ ಹಾರ್ಟ್ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಅದರಿಂದ ಪ್ರತಿ 30 ನಿಮಿಷ ವಿಳಂಬ ಆದ್ರೆ, ಹೃದಯಘಾತ ಆದಂತ ಸಂದರ್ಭದಲ್ಲಿ ಪ್ರತಿ 30 ನಿಮಿಷ ವಿಳಂಬ ಆದ್ರೆ ಸಾವಿನ ಪ್ರಮಾಣ 7% ಜಾಸ್ತಿ ಆಗುತ್ತೆ. 7% ಜಾಸ್ತಿ ಆಗುತ್ತೆ. ಅದರಿಂದ ಇವತ್ತು ಈ ಭಾಗದಲ್ಲಿ ಇದಾಗಿರೋದು ನಿಜವಾಗ್ಲೂ ಈ ಹೃದಯಘಾತ ಆದವರಿಗೆ ಇದೊಂದು ಸಂಜೀವಿನಿ ಆಸ್ಪತ್ರೆ, ಸಂಜೀವಿನಿ ಅಂತಾನೆ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಡಾಕ್ಟರ್ ಅನಿಕೇತ್ ಅವರು ಪ್ರತಿಷ್ಠಿತ ಕೊಚ್ಚಿನ್ನಲ್ಲಿ ಅವರು ಅವರ DM ಕಾರ್ಡಿಯಾಲಜಿ ಕೋರ್ಸ್ ಮಾಡಿ ನಂತರ ಟ್ರೈನಿಂಗ್ ಮಾಡಿ ಅವರು, ನಾನು ನೋಡಿದ್ದೇನೆ, ಅವರು ಸುಮಾರು ಅವರು ಆಂಜಿಯೋಪ್ಲಾಸ್ಟಿ ಮಾಡಿರೋ ಕೇಸಸ್ ಸುಮಾರು ನನ್ನ ಹತ್ರ ಬಂದಿದ್ದಾರೆ. ನಾನು ಕೂಡ ಅದರ ಆಂಜಿಯೋಗ್ರಾಮ್ ರಿವ್ಯೂ ಮಾಡಿದ್ದೇನೆ. ತುಂಬಾ ಚೆನ್ನಾಗಿ ಪರಿಣತಿ ಇದೆ, ತುಂಬಾ ಎಕ್ಸ್ಪರ್ಟೈಸ್ ಇದೆ. ಸೊ ಈ ರೀತಿ ಬಹುಶಃ ಇದಿಲ್ಲದೆ ಇದ್ರೆ ಬಹಳ ಕಷ್ಟ ಆಗೋದು ಈ ಭಾಗದಲ್ಲಿ. ಅದರಿಂದ ಡಾಕ್ಟರ್ ವಿಜಯ್ ಕುಮಾರ್ ಕೂಡ ನಾವು ಅಭಿನಂದಿಸಬೇಕು. ಯಾಕೆಂದ್ರೆ ನೀವೇನೇ ಆಗ್ಬೋದು, ನೀವು ಎಷ್ಟೇ ಸಿನಿಮಾ ನೋಡ್ಕೊ ಬಂದ್ರು ತಂದೆಗಿಂತ ಹೀರೋ ಇಲ್ಲ. ಆಕ್ಚುಲಿ ನೀವು ಎಷ್ಟೇ ದೇವಸ್ಥಾನ ಸುತ್ಕೊ ಬಂದ್ರು ತಾಯಿಗಿಂತ ದೇವ್ರಿಲ್ಲ ಅಂತ ಹೇಳಿ. ಸೊ ಅವ್ರಿಬ್ಬರನ್ನು ಅಭಿನಂದಿಸ್ತೀನಿ ನಾನು. ಸೊ ಅದನ್ನ ಅವರು ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಹೃದಯಘಾತ ಆದಾಗ ಬಹಳ ಬೇಗ, ಅಂದ್ರೆ ಟೈಮ್, ವಿ ಹ್ಯಾವ್ ಟು ಫೈಟ್ ವಿತ್ ಎ ಟೈಮ್. ಸೊ ಹೀಗಾಗಿ ಅದು ಬಹಳ ಅವಶ್ಯಕತೆ ಇತ್ತು ನಿಜವಾಗ್ಲೂ. ಇವತ್ತು ಚಿಕ್ಕಮಂಗ್ಳೂರಲ್ಲಿ ಅದು ಈ ಲ್ಯಾಂಡ್ಸ್ಕೇಪ್ ನೋಡಿದ್ರೆ, ಈ ಸುತ್ತಮುತ್ತ ಇರೋ ಲ್ಯಾಂಡ್ಸ್ಕೇಪ್ ನೋಡಿದ್ರೆ ಟ್ರಾವೆಲ್ ಟೈಮ್
ಜಾಸ್ತಿ ಇದೆ. ಇವತ್ತು ಭಾರತ ದೇಶದಲ್ಲಿ 3500 ಕಾರ್ಡಿಯಾಕ್ ಕ್ಯಾಥ್ ಲ್ಯಾಬ್ ಇದೆ. ಭಾರತ ದೇಶದಲ್ಲಿ 3500 ಕಾರ್ಡಿಯಾಕ್ ಕ್ಯಾಥ್ ಲ್ಯಾಬ್ ಇದೆ. ನಮ್ಮ ಈ ಕಾಯಿಲೆ ಪ್ರಮಾಣ ನೋಡಿದ್ರೆ, ನಮ್ಮ ಈ ಜನಸಂಖ್ಯೆ ನೋಡಿದ್ರೆ ಭಾರತ ದೇಶಕ್ಕೆ ಸುಮಾರು 6500 ಕಾರ್ಡಿಯಾಕ್ ಕ್ಯಾಥ್ ಲ್ಯಾಬ್ ಬೇಕಾಗಿದೆ. ಇವತ್ತು ಇಲ್ಲಿ ಒಟ್ಟಾರೆ ಈಗ ಅಟ್ ಪ್ರೆಸೆಂಟ್ 3500 ಕಾರ್ಡಿಯಾಕ್ ಕ್ಯಾಥ್ ಲ್ಯಾಬ್ ಇದೆ. ನಂತರ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅನ್ನೋದನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ನಮ್ಮ ರಾಜ್ಯ. ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಏನ್ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂದ್ರೆ, ತಾಲೂಕ್ ಆಸ್ಪತ್ರೆನಲ್ಲೇ ಚಿಕಿತ್ಸೆ ಸಿಗಬೇಕು, ಪ್ರಾಥಮಿಕ ಚಿಕಿತ್ಸೆ. ಯಾಕೆಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೆ ಏನಾಗುತ್ತೆ, ಸುಮಾರು 10 ಅವರ್ಸ್ ಆಗ್ಬೋದು, 8 ಅವರ್ಸ್ ಆಗ್ಬೋದು. ಯಾಕೆಂದ್ರೆ ನಾವು ಏನೇ ಟ್ರೀಟ್ಮೆಂಟ್ ಕೊಡೋದಾದ್ರೂ ಕೂಡ ವಿತಿನ್ 6 ಅವರ್ಸ್ ಕೊಡಬೇಕು. 6 ಅವರ್ಸ್ ಆದ್ಮೇಲೆ ಕೊಟ್ರೆ ಏನಾಗುತ್ತೆ, ಅಷ್ಟರೊಳಗೆ ಆರ್ ಡ್ಯಾಮೇಜ್ ಆಗೋಗ್ಬಿಟ್ಟಿರುತ್ತೆ. ಅವಾಗ ಅವ್ನು ಸರ್ವೈವ್ ಆದ್ರೂ ಅವನಿಗೆ ಸಿಂಪ್ಟಮ್ಸ್ ಕಂಟಿನ್ಯೂ ಆಗುತ್ತೆ. ಹಬ್ ಅಂಡ್ ಸ್ಪೋಕ್ ಮಾಡಲ್ ಏನು, ತಾಲೂಕ್ ಆಸ್ಪತ್ರೆಯಲ್ಲಿ ಎಪ್ಪುಗಟ್ಟಿದ ರಕ್ತವನ್ನ ಕರಗಿಸ್ಲಿಕ್ಕೆ ಒಂದು ಮೆಡಿಸಿನ್ ಟೆನೆಕ್ಟಿಪ್ಲೇಸ್ ಅಂತ ಇವತ್ತು ಕರ್ನಾಟಕದಲ್ಲಿ 45ರಿಂದ 90 ತಾಲೂಕು ಆಸ್ಪತ್ರೆಗಳಲ್ಲಿ ಇದು ಲಭ್ಯ ಇದೆ. ಆ ಇಂಜೆಕ್ಷನ್ 1 ಮಿನಿಟ್ ಇಂಜೆಕ್ಷನ್ ಅಂತ, ಅದರ ಬೆಲೆ 18,000 ರೂಪಾಯಿ. ಇದನ್ನ ನ್ಯಾಷನಲ್ ಹೆಲ್ತ್ ಮಿಷನ್, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಜಂಟಿಯಾಗಿ ನಾವು ನಿರ್ದೇಶಕನಾಗಿದ್ದಾಗ ಈ ಸ್ಕೀಮ್ ಅನ್ನ ನಾವು ಜಾರಿಗೆ ತಂದ್ವಿ. ಇದು ಆಲ್ರೆಡಿ 45 ತಾಲೂಕಲ್ಲಿ ಇದು ಚಾಲ್ತಿ ಇದೆ. ಈಗ 90 ತಾಲೂಕಿಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅದರಲ್ಲಿ ಚಿಕ್ಕಮಗಳೂರು ಇದೆ. ಈಗ ಚಿಕ್ಕಮಗಳೂರು ಕೂಡ ಅದರಲ್ಲಿದೆ. ಸೊ ಅದು ಒಂದು ಇಂಜೆಕ್ಷನ್ 1 ನಿಮಿಷ. ಅದು ಅಂಡರ್ ಆಯುಷ್ಮಾನ್ ಭಾರತ್ ಸ್ಕೀಮ್. ಇವತ್ತು ಆಯುಷ್ಮಾನ್ ಭಾರತ್ ಸ್ಕೀಮ್ ಇಂದ ಬಹಳ ಅನುಕೂಲ ಆಗಿದೆ. ಇವತ್ತು ಭಾರತ ದೇಶದಲ್ಲಿ 65 ಕೋಟಿ ಜನ ಆಯುಷ್ಮಾನ್ ಭಾರತ್ ಸ್ಕೀಮ್ಗೆ ಎನ್ರೋಲ್ ಆಗಿದ್ದಾರೆ. ಅದೇ ರೀತಿ ಸುಮಾರು ಕಳೆದ 4 ವರ್ಷದಲ್ಲಿ 6 ಕೋಟಿ ಜನರಿಗೆ ಇವತ್ತು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಚಿಕಿತ್ಸೆ ಆಗಿದೆ. ಮತ್ತೊಂದು ಸಿಹಿ ಸುದ್ದಿ ಅಂದ್ರೆ, ಮೊನ್ನೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದು 70 ವರ್ಷ ಮೇಲ್ಪಟ್ಟವರಿಗೂ ಕೂಡ ಈ ಸ್ಕೀಮ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಇದು ಬಹುಶಃ ಇದು ಉತ್ತಮವಾದಂತ ಒಂದು ಸ್ಕೀಮ್. ನಂತರ ಹೃದಯಘಾತ ಆದಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು, ಸಮಯ ವೇಸ್ಟ್ ಮಾಡಬಾರ್ದು. ಅಯ್ಯೋ ಇವತ್ತು ಅಮಾವಾಸ್ಯೆ, ಇವತ್ತು ಮಂಗಳವಾರ, ಇನ್ನೊಂದು ದಿವಸ ಹೋಗೋಣ. ಯಾಕೆಂದ್ರೆ ಟೈಮ್ ಈಸ್ ವೆರಿ ಪ್ರೆಷಿಯಸ್. ಟೈಮ್ ಇಸ್ ದಿ ಮಸಲ್ ಅಂತ ಹೇಳ್ತೇವೆ. ಸೊ ಇವತ್ತು ಈ ಹೃದಯಘಾತ ಆದ್ಮೇಲೆ, ಅಂದ್ರೆ ಹೃದಯಘಾತ ಆಗೋದಕ್ಕೆ ಮೊದಲು ಕಂಡಿಡ್ಕೋಬಹುದಾ? ಕೆಲವರು ಹೇಳ್ತಾರೆ, ನಾನು ಎಲ್ಲಿ ತಿರುಪತಿ ಬೆಟ್ಟ ಹತ್ತು ಬಂದೆ, ನಾನು ಸ್ವಾಮಿ ಅಯ್ಯಪ್ಪನ್ಗೆಲ್ಲ ಹೋಗಿ ಬಂದೆ, ಅಲ್ಲೆಲ್ಲ ಚೆನ್ನಾಗಿದೆ, ನೆಕ್ಸ್ಟ್ ಡೇ ಏನ್ ಹಿಂಗಾಗೋಯ್ತಲ್ಲ. ಅದೇನಾಗುತ್ತೆ ಅಂದ್ರೆ, ಈ ರಕ್ತನಾಳ ಶೇಕಡ ನಿಧಾನಕ್ಕೆ ಬ್ಲಾಕೇಜ್ ಡೆವಲಪ್ ಆದ್ರೆ ಅಂತವ್ರಿಗೆ ಸಿಂಪ್ಟಮ್ಸ್ ಬರುತ್ತೆ. ನಡೆದಾಗ, ಓಡಾಡಿದಾಗ, ವಾಕ್ ಮಾಡಿದಾಗ, ಪಲ್ ನಡೆಯುವಾಗ ಇದೆ. ಇನ್ನು ಕೆಲವರಿಗೆ ರಕ್ತನಾಳ ನಾರ್ಮಲ್ಲೇ ಇರುತ್ತೆ. ಆದರೆ ರಕ್ತನಾಳದ ಒಳಗಡೆ ಕೊಲೆಸ್ಟ್ರಾಲ್ ಅಲ್ಸರ್ಸ್ ಇರುತ್ತೆ. ಕೊಲೆಸ್ಟ್ರಾಲ್ ಅಲ್ಸರ್ಸ್ ಅದು ಬ್ಲಾಕೇಜ್ ಇರಲ್ಲ. ಆ ಕೊಲೆಸ್ಟ್ರಾಲ್ ಅಲ್ಸರ್ ಏನಾದರೂ ಒಡೆದೋದ್ರೆ ನಾರ್ಮಲ್ ಆಗಿದ್ದಂತ ರಕ್ತನಾಳ 100% ಬ್ಲಾಕ್ ಆಗೋಗ್ಬಿಡುತ್ತೆ ವಿತಿನ್ 5 ಮಿನಿಟ್ಸ್ 10 ಮಿನಿಟ್ಸ್. ಸೊ ಹೀಗಾಗಿ ಸಡನ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಯಾವುದೇ ಮುನ್ಸೂಚನೆ ಇಲ್ದೇನೆ ಆಗುತ್ತೆ. ಆ ರೀತಿ ಅದಕ್ಕೋಸ್ಕರ ಈ ರಿಸ್ಕ್ ಫ್ಯಾಕ್ಟರ್ಸ್ನೆಲ್ಲ ನಾವು ಕಡಿಮೆ ಅದಕ್ಕೋಸ್ಕರ ಹೃದಯದ ಆರೋಗ್ಯವನ್ನ ನಾವು ಚೆನ್ನಾಗಿ ಇಟ್ಕೋಬೇಕಾದ್ರೆ ಒಂದು 5 ಅಂಶದ ಸೂತ್ರ ಅಂತಾನೆ ಹೇಳ್ಬೋದು. 5 ಅಂಶದ ಸೂತ್ರವನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಯಾವುದು ಇದು? ಈ 5 ಅಂಶಗಳು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೇದು. 1 ಬ್ಲಡ್ ಪ್ರೆಷರ್, 2ನೇದು ಬ್ಲಡ್ ಶುಗರ್, 3ನೇದು ಬ್ಲಡ್ ಕೊಲೆಸ್ಟ್ರಾಲ್, 4ನೇದು ಸೊಂಟದ ಸುತ್ತಳತೆ ಮತ್ತು ಶರೀರದ ತೂಕ, 5ನೇದು ಬಹಳ ಮುಖ್ಯವಾದದ್ದು ಅತಿಯಾಸೆ. ಸೊ ಇದು